ಈ ದಿನ ಹಂಪಿ ಭಾಗದಲ್ಲಿ ಮತ್ತೆ ಜಿಲ್ಲೆಯ ಇತರೆ ಭಾಗಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರೋ ಗೆಸ್ಟ್ ಹೌಸ್ ಆಗಲಿ ಹೋಮ್ ಸ್ಟೇ ಆಗಲಿ ಇದನ್ನ ಒಂದು ಇಂಟರ್ ಡಿಪಾರ್ಟ್ಮೆಂಟ್ ಒಂದು ಜಂಟಿ ಪರಿವೀಕ್ಷಣೆ ಮಾಡೋಕ್ಕೋಸ್ಕರ ಒಂದು ತಂಡ ರಚಿಸ್ಕೊಂಡಿದ್ದೀವಿ. ಇದರಲ್ಲಿ ರೆವಿನ್ಯೂ ಇಲಾಖೆ, ಪೊಲೀಸ್ ಇಲಾಖೆ, ಟೂರಿಸಂ ಇಲಾಖೆಯವರು ಮತ್ತು ಹವಾಮಾನದವರು, ಗ್ರಾಮ ಪಂಚಾಯಿತಿ ಇಷ್ಟು ಇಲಾಖೆಗಳ ಪ್ರತಿನಿಧಿಗಳು ಪ್ರತಿಯೊಂದು ಹೋಮ್ ಸ್ಟೇ ಮತ್ತು ಗೆಸ್ಟ್ ಹೌಸ್ನ ವಿಸಿಟ್ ಮಾಡಿ ಅವರು ಅದನ್ನು ನಡೆಸೋಕ್ಕೆ ಎಲ್ಲ ಥರದ ಪರ್ಮಿಷನ್ಸ್ ತೊಗೊಂಡಿದ್ದಾರಾ ಇಲ್ವಾ ಅನ್ನೋದ್ರ ಬಗ್ಗೆ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ. ಸೊ ಯಾವುದೇ ಪರವಾನಗಿ ಇಲ್ಲದೆ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಮ್ ಸ್ಟೇಗಳು ನಡೀತಾ ಇರೋದ್ರ ಬಗ್ಗೆ ನಮಗೆ ಗಮನಕ್ಕೆ ಬಂದಿದೆ. ಸೊ ಇಂಥದ್ದು ವಿತೌಟ್ ಪರವಾನಗಿ ಯಾರು ನಡೆಸ್ತಾ ಇದ್ದಾರೆ ಅವ್ರಿಗೆ ಇಮಿಡಿಯೇಟಾಗಿ ಅದನ್ನು ಕ್ಲೋಸ್ ಡೌನ್ ಮಾಡಬೇಕು ಅಂತ ನಾವು ಹೇಳಿದ್ದೀವಿ. ಅದಕ್ಕೂ ಮೀರಿ ಅವರು ವಿತೌಟ್ ಲೈಸೆನ್ಸ್ ಇಫ್ ದೇ ಆರ್ ಗೋಯಿಂಗ್ ಟು ಆಪರೇಟ್ ಇನ್ ಫ್ಯೂಚರ್ ಅಪ್ರೋಪ್ರಿಯೇಟ್ ಲೀಗಲ್ ಆಕ್ಷನ್ ವಿಲ್ ಬಿ ಟೇಕನ್ ಅಗೇನ್ಸ್ಟ್ ದೆಮ್. ಇದನ್ನ ಹೋಮ್ ಸ್ಟೇಗಳಿಗೆ ಸಕ್ಷಮ ಪ್ರಾಧಿಕಾರ ಟೂರಿಸಂ ಡಿಪಾರ್ಟ್ಮೆಂಟ್ ಇದೆ. ಸೊ ಅವರು ಇತರೆ ಎಲ್ಲ ಇಲಾಖೆಗಳದ್ದು NOC ಪಡ್ಕೊಂಡು ಆನಂತರದಲ್ಲಿ ಅವರು ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಇಶ್ಯೂ ಮಾಡ್ತಾರೆ. ಬಟ್ ನಾವು ಈಗಾಗಲೇ ವಿಸಿಟ್ ಮಾಡಿದಂತಹ ಹಲವು ಹೋಮ್ ಸ್ಟೇಗಳು ಈ ರೀತಿ ಯಾವುದೇ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಇಲ್ಲದೆ ಕಾರ್ಯನಿರ್ವಹಿಸ್ತಾ ಇದೆ ಅಂತ ನಮಗೆ ಕಂಡು ಬಂದಿದೆ. ಸೊ ಈ ಬಗ್ಗೆ ಅವ್ರಿಗೆ ಎಚ್ಚರಿಕೆ ನೀಡಿದ್ದೀವಿ ಮತ್ತು ಅದನ್ನು ಇಮಿಡಿಯೇಟ್ಲಿ ಕ್ಲೋಸ್ ಡೌನ್ ಮಾಡೋಕ್ಕೆ ನಾವು ಆದೇಶ ಮಾಡಿದ್ದೀವಿ. ಇದಕ್ಕೂ ಮೀರಿ ಅವರೇನಾದ್ರು ಕಾರ್ಯನಿರ್ವಹಿಸಿದ್ರೆ ವಿ ವಿಲ್ ಟೇಕ್ ಆಕ್ಷನ್. ಗ್ರಾಮ ಪಂಚಾಯಿತಿಯವರು ಮತ್ತು ಪ್ರವಾಸೋದ್ಯಮ ಇಲಾಖೆ ಎಲ್ಲರೂ ಒಪ್ಪಿಗೆ ಇದೆ. ಅವಾಗ ಅಭಿಪ್ರಾಯದಲ್ಲಿ ನಮ್ಮ ಆಫೀಸಿಂದ ಕ್ಲಿಯರ್ ಅಂತಂದ್ರೆ ಕಟ್ಟಡ ಪರವಾನಗಿ ಇರಬೇಕು, ಅಥವಾ ಹಳೆ ಕಟ್ಟಡ ಇತ್ತು ಅಂದ್ರೆ 1988ಗಿಂತ ಮೊದಲು ಇರ್ತಕ್ಕಂಥ ಕಟ್ಟಡ ಇತ್ತು ಅಂತಂದ್ರೆ ಅದ್ರ ಬಗ್ಗೆ ಸರ್ಟಿಫಿಕೇಶನ್ ಗ್ರಾಮ ಪಂಚಾಯಿತಿಯವರು ಕೊಟ್ಟರೆ ಯಾವುದೇ ಅಭ್ಯಂತರ ಇಲ್ಲ. ಅದು ನಮ್ಮ ಹತ್ರ ಬರೋದಿಲ್ಲ. ಆ ಕಟ್ಟಡ ಡಿಪಾರ್ಟ್ಮೆಂಟ್ ಅಂದ್ರೆ ಸರ್ಟನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಮತ್ತು ಆಕ್ಟ್ ಇದೆ, ಸೆಕ್ಷನ್ 14 ಇದೆ. ಆ ಸೆಕ್ಷನ್ 14 ಪ್ರಕಾರನೇ ಆಕ್ಟ್ ಮಾಡಬೇಕಾಗ್ತದೆ. ಈಗ ಅವಾಗ್ಲಿಂದನೂ ಸಹ ಕೂಡ ಆಕ್ಷನ್ ಆಗ್ತಾನೆ ಬಂದಿದ್ದಾವೆ. ಅವಾಗ್ಲಿಂದ ಇಲ್ಲಿಗಲ್ ಕಟ್ಟಡಗಳೇನು 2002, 3, 4ರಿಂದನೂ ಡಿಸ್ಮೆಂಟ್ಲಿಂಗ್ ಮಾಡ್ತಾನೆ ಬಂದಿದ್ದಾರೆ, ತೆಗಿತಾನೆ ಬಂದಿದ್ದಾರೆ, ಡೈರೆಕ್ಷನ್ಸ್ ಕೊಡ್ತಾನೆ ಬಂದಿದ್ದಾರೆ. ಬಟ್ ಅದೇ ರೀತಿ ಅನಧಿಕೃತವಾಗಿ ನಡೆಸ್ತಾನೆ ಇದ್ದಾರೆ, ಮತ್ತೆ ಅದು ಕಂಟಿನ್ಯೂ ಆಗ್ತಾ ಇದೆ. ಈಗ ಲೀಗಲೈಸ್ ಮಾಡ್ಲಿಕ್ಕೆ ಈಗ ಸಾಕಷ್ಟು ಬೇರೆ ಪೇಪರ್ ನೋಟಿಫಿಕೇಶನ್ ಹಾಕಿದೀವಿ, ಪ್ರತಿಯೊಬ್ಬರಿಗೂ ನೋಟಿಸ್ ಕೊಟ್ಟಿದ್ದೀವಿ, ಸಭೆಗಳನ್ನು ಮಾಡಿದ್ದೀವಿ, ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಕೊಟ್ಟಾಗ ಕೂಡ ಆಗ್ತಾ ಇದ್ದಾವೆ. ಅಲ್ಲಿ ಆ ರೀತಿ ಒಂದು ಇದೆ, ಅದಕ್ಕೆ ಸ್ಪೆಷಲೈಸ್ಡ್ ಆಗಿ ಗೈಡ್ಲೈನ್ಸ್ ಬರಬೇಕು. ಆಮೇಲೆ ಇನ್ನೊಂದು ಏನಪ್ಪಾ ಅಂದ್ರೆ ಎಲ್ಲರಿಗೂ ಅವೇರ್ನೆಸ್ ಬರಬೇಕು. ಕಟ್ಟಡ ಕಟ್ಟೋಕ್ಕಿಂತ ಮೊದಲೇ ಯಾವ ಪ್ರಾಧಿಕಾರಗಳಿಂದ ಪರ್ಮಿಷನ್ ತಗೋಬೇಕು ಎಂಬುದ್ರ ಬಗ್ಗೆ ಅವರು ಸ್ಪಷ್ಟವಾಗಿ ಪರ್ಮಿಷನ್ ತಗೊಂಡ್ರೆ ನಾಳೆ ಅವ್ರಿಗೆ ಯಾವುದೇ ರೀತಿ ತೊಂದರೆ ಇರೋದಿಲ್ಲ. ಅವ್ರಿಗೆ ಹೇಳಿ ಅವ್ರಿಗೆ ಇನ್ಫಾರ್ಮ್ ಮಾಡೋಣ. ಇದ್ರು ಬರೀ ಸರ್ ಮೇಡಮ್ ಒಬ್ಬರೇ ಇಲ್ಲಲ್ಲ ಅವರು, ಅದು ಬಂದಿರೋದು. ನಾವು ಹೇಳೋದು ಅರ್ಥ ಆಗ್ತದೆ. ಇಷ್ಟು ಜನ ಎಲ್ಲ ಡಿಪಾರ್ಟ್ಮೆಂಟ್ ಅವರು ಬಂದು ಹೇಳ್ತಾ ಇದ್ದೀವಿ, ಇವತ್ತೇ ಕ್ಲೋಸ್ ನಡೀತು. ಏನು ಬೇಕು ಅದು ಪರ್ಮಿಷನ್ ಅಪ್ಲೈ ಮಾಡಿ. ಒಂದು ಬೇಗ ಇದ್ರೆ ತಗೊಂಬನ್ನಿ, ನಾಳೆ ಆಗ್ತದೆ. ಆನ್ಲೈನಲ್ಲಿ ನೀವು ಮಾಡಿ ಇದು ಮಾಡಿ ಆನ್ಲೈನಲ್ಲೆಲ್ಲ ರಿಜಿಸ್ಟರ್ ಆಗಿದ್ದೀರಾ? ತೆಗೀರಿ, ಬೋರ್ಡ್ ಗೀಡ್ ಎಲ್ಲ ತೆಗಿಸ್ಕೊಳ್ತೀವಿ. ನಮ್ಮ ಟೂರಿಸ್ಟ್ ಮಿತ್ರ ತಕ್ಷಣ ಬೋರ್ಡ್ ತರಿಸಿ ಬಂತು, ಆ ಬೋರ್ಡ್ ತರಿಸಿ ಕರೀತೀವಿ ಸರ್. ಡಿಕ್ಲೇರ್ ಆಗಿದ್ದು 1988ರಲ್ಲಿ ಕೋರ್ಜೋ ಡಿಕ್ಲೇರ್ ಆಗಿದೆ. ಸ್ಟೇಟ್ ಆರ್ಕಾಲಜಿ ಗೈಡ್ಲೈನ್ಸ್ ಪ್ರಕಾರ ಡೈರೆಕ್ಷನ್ಸ್ ಬಂದಿದೆ. ಅದ್ರ ಪ್ರಕಾರ ಕೋರ್ಜೋ ಡಿಕ್ಲೇರ್ ಆಗಿದೆ. ಕೋರ್ಜೋನಲ್ಲಿ ಏನೇ ಕಟ್ಟಡ ಆಗಬೇಕು ಅಂತಂದರೆ ಸ್ಟೇಟ್ ಆರ್ಕಾಲಜಿಯಿಂದ ಅಥವಾ ASIಲಿಂದ ಪರ್ಮಿಷನ್ ಆಗಬೇಕು ಫಸ್ಟಿಗೆ. ಅವರು ಆದ ನಂತರ ಹೊಸದಾಗಿ ಕಟ್ಟಡ ಮಾಡಲಿಕ್ಕಾಗಲಿ ಪರ್ಮಿಷನ್ಗಾಗಲಿ ಅವಕಾಶ ಇದೆ. ಅಲ್ಲಿವರೆಗೂ ಯಾವುದೇ ರೀತಿ ನಮಗೂ ಸಹ ಕೂಡ ಕೊಡಲಿಕ್ಕೆ ಅವಕಾಶ ಇಲ್ಲ. ಕೋರ್ಜೋನಲ್ಲಿ ಆಲ್ರೆಡಿ ಎಕ್ಸಿಸ್ಟಿಂಗ್ ಇದ್ದ ಬಿಲ್ಡಿಂಗ್ಗಳನ್ನೇ ಅವು ಸಹ ಕೂಡ ರಿಪೇರ್ ಮಾತ್ರ ಮಾಡ್ಕೋಬೋದು. ಹೊರತಾಗಿ ಎಕ್ಸ್ಟೆನ್ಷನ್ ಆಗಲಿ ನ್ಯೂ ಕನ್ಸ್ಟ್ರಕ್ಷನ್ಗೆ ಅವಕಾಶ ಕೋರ್ಜೋನಲ್ಲಿ ಅಲ್ಲಿಂದ ಪರ್ಮಿಷನ್ ಬಂದ ನಂತರ ಮಾತ್ರ ಕೊಡ್ತೀವಿ.
ಅಲ್ಲ, NOC ಕೊಡಬೇಕು ಅಂತಂದಾಗ ಅಫಿಷಿಯಲ್ ಆಗಿ ಲೀಗಲ್ ಆಗಿ ಇರ್ತಕ್ಕಂಥ ಡಾಕ್ಯುಮೆಂಟ್ ಹೊಂದಿದಂಥ ದಾಖಲಾತಿಗಳು ಬಂದರೆ ನಾವು ಡೆಫಿನೆಟ್ ಆಗಿ ಅದಕ್ಕೆ ಏನು ಇದನ್ನು ಮಾಡಬೇಕು, ಬಿಲ್ಡಿಂಗ್ ಕರೆಕ್ಟ್ ಇದೆಯಾ ಇಲ್ವಾ ಅಂಬೋದ್ರ ಬಗ್ಗೆ ಕೊಟ್ಬಿಡ್ತೀವಿ ನಾವು. ಅಲ್ಲ ಸರ್, ಈಗ ಗ್ರಾಮ ಪಂಚಾಯತಿಯವರು ಅದನ್ನ ಚೆಕ್ ಮಾಡಿ ಕೊಟ್ಟಿರ್ತಾರೆ, ಪ್ರವಾಸೋದ್ಯಮ ಇಲಾಖೆದವ್ರು ಕೊಟ್ಟಿರ್ತಾರೆ, ಕಂದಾಯ ಇಲಾಖೆ ಸಹ ಇರ್ತೈತಿ. ಹವಾಮಾನದಾಗ ಯಾಕೆ ಸಿಗ್ತಾರೆ? ಹವಾಮಾನದಿಂದ ಪರ್ಮಿಷನ್ ಆಗಿರಬೇಕು. ಈ ಕಟ್ಟಡ ಪರವಾನಗಿ ಏನಿದೆ ಅಲ್ಲ, ಯಾವುದೇ ಪ್ರಾಧಿಕಾರದಿಂದ ಕಟ್ಟಡ ಪರವಾನಗಿ ಪರ್ಮಿಷನ್ ಇಶ್ಯೂ ಆಗುತ್ತೆ. ಈಗ ಪರವಾನಗಿ ಪಡೆದಂಥ ಬಿಲ್ಡಿಂಗ್ಗಳಿಗೆ ನಮ್ದು ಯಾವುದೇ ರೀತಿ ಅಬ್ಜೆಕ್ಷನ್ ಇಲ್ಲ. ಅನಧಿಕೃತವಾಗಿ ಕಟ್ಟಿದಂಥವು ಅಥವಾ ವೈಲೇಷನ್ ಮಾಡಿ ಕಟ್ಟಿದಂಥವು, ಎನ್ಕ್ರೋಚ್ಮೆಂಟ್ ಮಾಡಿದಂಥ ಕಟ್ಟಿದವಕ್ಕೆ ಅವಕ್ಕೆ ನಾವು ಯಾವುದೇ ರೀತಿ ಪರವಾನಗಿನೂ ಕೊಡ್ಲಿಕ್ಕೆ ಬರೋದಿಲ್ಲ. ಇಲ್ಲಿ ಬಹುತೇಕ ಇರೋದು ಅನಧಿಕೃತ. ಈಗ ಆಕ್ಷನ್ ಆಗುತ್ತೆ ಹೆಂಗ ಅಂತ ಏನು ಗಡುವು ಕೊಡ್ತೀರಾ ಹೆಂಗ ಅಂತ ಇಲ್ಲಿ ಅವ್ರಿಗೆ? ಅಲ್ಲ, ಈಗ ಆಲ್ರೆಡಿ ಈಗ ವೆರಿಫೈ ಆಗಿದೆ. ಇನ್ನೂ ಒಂದು ಜಿಲ್ಲಾಧಿಕಾರಿಗಳ ಹಂತದಲ್ಲಿ ಒಂದು ಮೀಟಿಂಗ್ ಮಾಡ್ತಾ ಇದ್ದೀವಿ. ಆ ಮೀಟಿಂಗ್ ಆದ ತಕ್ಷಣ ಈಗ ಆಲ್ರೆಡಿ ನಾವು ನೋಟಿಸ್ಗಳನ್ನು ಕೊಟ್ಟಿದ್ದಾರೆ. ಈ ಹಂಪೆ ಮೇನ್ ಕೋರ್ ಏರಿಯಾ ಬರೋದೆಲ್ಲ ASI ಅವರು ನೋಟಿಸ್ ಕೊಟ್ಟಿದ್ದಾರೆ. ಬಫರು ಮತ್ತು ಪೆರಿಫೆರಿಯಲ್ನಲ್ಲಿ ಅನಧಿಕೃತವಾಗಿ ಯಾವುದಿದೆ ಅದಕ್ಕೆಲ್ಲ ನಾವು ಕೊಟ್ಟಿದ್ದೀವಿ ನೋಟಿಸು. ಈ ನೆಕ್ಸ್ಟ್ ಮೀಟಿಂಗ್ ಆದ ತಕ್ಷಣ ಸುಪ್ರೀಂ ಕೋರ್ಟ್ ಆಲ್ರೆಡಿ ಡೈರೆಕ್ಷನ್ಸ್ ಇದೆ, ಹೈಕೋರ್ಟ್ ಡೈರೆಕ್ಷನ್ಸ್ ಇದೆ. ಆ ಡೈರೆಕ್ಷನ್ಸ್ ಪ್ರಕಾರ ಏನೇನು ಕೊಟ್ಟಿದ್ದಾರೆ ಅದನ್ನು ನಾವು ಆ್ಯಕ್ಟ್ ಮಾಡ್ತೀವಿ. ಸರ್, ಅಡ್ವೊಕೇಟ್ ಜನರಲ್ ಬಂದಿದ್ರಲ್ಲ 2023 ಆ ವರದಿ ಕೊಟ್ಟ ಮೇಲೆ ಅವೆಲ್ಲ ಕೇಸ್ಗಳೆಲ್ಲ ಯಾವ್ಯಾವ ಕೇಸ್ ಹಾಕಿದ್ರು ಅವೆಲ್ಲ ಆಲ್ರೆಡಿ ಸ್ಕ್ವಾಶ್ ಆಗಿದೆ. ಸ್ಕ್ವಾಶ್ ಆಗಿದೆ. ಅಲ್ಲ, ವರದಿ ಕೊಟ್ಟದ್ರ ಬಗ್ಗೆ ಡೈರೆಕ್ಟಾಗಿ ಸುಪ್ರೀಂ ಕೋರ್ಟಲ್ಲಿ ಕೊಟ್ಟಿದ್ದಾರೆ. ಆ ಟೈಮ್ನಲ್ಲಿ ನಾನು ಇದ್ದಿಲ್ಲ. ಈ ಒಂದು ಸ್ಪೈಟ್ ಆಫ್ ದಟ್ ಆಗಿರ್ತಕ್ಕಂಥ ಮೊನ್ನೆ 16 ಕೇಸ್ಗಳು ಆಲ್ರೆಡಿ ಕೊಪ್ಪಳದ ಹತ್ರ ಇರ್ತಕ್ಕಂಥ ವೇಕೆಂಟ್ ಆಗಿದ್ದಾವೆ. ಇಲ್ಲಿ ಒಂದು 4-5 ಕೇಸ್ಗಳೆಲ್ಲ ವೇಕೆಂಟ್ ಆಗಿದ್ದಾವೆ. ವೇಕೆಂಟ್ ಯಾವ್ಯಾವ ಆಗಿದ್ದಾವೆ ಅವನ್ನೆಲ್ಲ ತೆಗೆದು ಹಾಕಿದ್ದೀವಿ. ಸರ್, ಹೋಮ್ ಸ್ಟೇಗಳಿಗೆ ಏನೇನೆಲ್ಲ ದಾಖಲಾತಿಗಳಿದ್ರೆ ಸಲೀಸಾಗಿ ಅನುಮತಿ ಸಿಗುತ್ತೆ ಅನ್ನೋ ಈಗ ಆರೋಪ ಇದೆ. ಇಲ್ಲ, ಈ ಹವಾಮಾ ವಿಲ್ ಅಪ್ಲೈ ಓನ್ಲಿ ಟು ಹೋಮ್ ಸ್ಟೇಸ್ ಆ್ಯಂಡ್ ಗೆಸ್ಟ್ ಹೌಸ್ ಆಪರೇಟಿಂಗ್ ಇನ್ ಆ್ಯಂಡ್ ಅರೌಂಡ್ ಹಂಪಿ. ಸೊ ಅವರು ಸಹ ಇತರೆ ನಮ್ಮ ಪೊಲೀಸ್ ಇಲಾಖೆ ಆಗಲಿ ಮತ್ತು ರೆವೆನ್ಯೂ ಇಲಾಖೆ ಇವ್ರ ಥರನೇ ಅವ್ರ ಹತ್ರನೂ ಒಂದು NOC ಮಾತ್ರ ಪಡ್ಕೋಬೇಕಾಗಿದೆ. ಬಟ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಇಶ್ಯೂ ಮಾಡೋದು ಟೂರಿಸಂ ಡಿಪಾರ್ಟ್ಮೆಂಟ್ ಅವರು. ಸೊ ಎಲ್ಲ ಇಲಾಖೆಗಳದ್ದು NOC ಸಿಕ್ಕಿದ ನಂತರ ಮಾತ್ರ ಅವರು ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಕೊಡ್ತಾರೆ. ಈಗ ಅದನ್ನು ಅತ್ಯಂತ ಸುಲಭ ಮಾಡೋಕ್ಕೆ ಅವರು ಅದನ್ನು ಆನ್ಲೈನ್ ಸಹ ಮಾಡಿದ್ದಾರೆ. ಸೊ ಆನ್ಲೈನಲ್ಲಿ ಇವ್ರು ಅಪ್ಲೈ ಮಾಡಿದ್ರೆ ಆನ್ಲೈನ್ ಮೂಲಕ ಅವ್ರಿಗೆ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಸಿಗುತ್ತೆ. ಸೊ ಈ ಥರದವ್ರು ಯಾರು ನಡೆಸಬೇಕು ಅಂತ ಉದ್ದೇಶ ಇದೆ ಅವರು ಸಕ್ಷಮ ಪ್ರಾಧಿಕಾರದಿಂದ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ತೊಗೊಂಡು ನಂತರ ಆಪರೇಟ್ ಮಾಡಬೇಕು ಅಂತ ನಾನು ಮನವಿ ಮಾಡಿ. ನೀವೇ ಡೀಲರ್ ಶುರು ಮಾಡ್ತಾರೆ. ಇಲ್ಲಿ 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 ನಟ್ಟ ಇದೆ ಬಾಬಣ್ಣ, ಹಿಂದೆ ನಟ್ಟ ಐತೆ, ಹಿಂದೆ ನಟ್ಟ ಐತೆ, ಅಲ್ಲಿ ನಟ್ಟ ಐತೆ ನೋಡು, ಅಲ್ಲಿ ನಟ್ಟ ಐತೆ ನೋಡು, ಅಲ್ಲಿ ತಗೊಂಡು ರೋಡ್ಗೆಲ್ಲ ಅಡ್ಡ ಹಾಕಿ ಎಷ್ಟು ಜನ ತೊಂದರೆ ಆಗುತ್ತೆ ನೀವೆಲ್ಲನ. ಮೇಲೊಂದು ಐತೆ, ಅದೊಂದು ಐತೆ. ಎಷ್ಟಲ್ಲಿ ನೋಡಿದ್ರು ಅಷ್ಟೇ ಬಿಡ್ರಿ. ಇಲ್ಲ ಅಲ್ಲ, ಅದು ಹೆಂಗೆ ನಡೆಸ್ತಾ ಇದ್ದೀರಾ? ಸರ್, ಮೀಟಿಂಗಲ್ಲಿ ಇದ್ದೀನಿ ಸರ್, ಜೊತೆಗಿದ್ದೀನಿ. ನಾಗರಾಜ್ ಅವ್ರ ಜೊತೆಗೆ ಒಳ್ಳೆ ಸರ್, ನಾಗರಾಜ್ ಅವ್ರಿಗೆ ಇದು SB ಅವರು ಹೋಮ್ ಸ್ಟೇದ ಒಂದು ಮೀಟಿಂಗ್ ಇತ್ತು ಸರ್, ಅಲ್ಲಿ ಪರ್ಮಿಷನ್ ಅಲ್ಲದೆ ಒಟ್ಟು ಪರ್ಪಸ್ಗೆ ಏನು ಮಾಡೋದಾ? ಗಮನ ಕೊಡ್ತಾರೆ. ಕ್ಲೋಸ್ ಮಾಡಿಬಿಟ್ಟು ಇವೆಲ್ಲ ಅರ್ಥ ಆಯ್ತಾ? ಮೊದಲೇ ಒಂದು ಗೆಸ್ಟಿಗೆ ಏನಾದರೂ ಈಗ ಮಾತಾಡಿದ್ದೀನಿ ಸರ್, ನಾಗರಾಜ್ ಅವ್ರ ಕೊಡ್ತೀನಿ, ಒಂಚೂರು ಹೇಳಿ ಸರ್. ನಾನು ಯಾವ ಮಹೇಂದ್ರ ಸರ್, ಮಹೇಂದ್ರ ಸರ್. ಅದೇ ನಾವು ಅವ್ರನ್ನ ಯಾರನ್ನೂ ತೆರವುಗೊಳಿಸ್ತಾ ಇಲ್ಲ. ಆದಷ್ಟು ಈಗ ಆಫ್ ಸೀಸನ್ ಇರೋದ್ರಿಂದನೇ ಇದನ್ನೇ ನಾವು ಪಿರಿಯಡ್ ಚೂಸ್ ಮಾಡ್ಕೊಂಡಿದ್ದೀವಿ. ಸಾಕಷ್ಟು ಜನ ಗೆಸ್ಟ್ ಕೂಡ ಇರಲ್ಲ. ಸೊ ಈ ಟೈಮಲ್ಲಿ ಅದು ಆದಷ್ಟು ಬೇಗ ಅವ್ರ ಪರ್ಮಿಷನ್ ತಗೊಳ್ಳಿ. ಮಾನದಂಡಗಳು ತುಂಬಾ ಸಿಂಪಲ್ ಆಗಿದಾವೆ. ಒನ್ ಸಿಂಗಲ್ ವಿಂಡೋ ಸಿಸ್ಟಮ್ ತರ ಒಂದ್ ಲಿಂಕ್ ಓಪನ್ ಮಾಡಿ ಪರ್ಮಿಷನ್ ಲೆಟರ್ ಅಪ್ಲೈ ಮಾಡಿದ್ರೆ ಎಲ್ಲಾ ಡಿಪಾರ್ಟ್ಮೆಂಟ್ ಇಂದ NOCಗಳು ಸಿಗುತ್ತವೆ. ಆಮೇಲೆ ಬಹುತೇಕ ನಾನು ಹೇಳ್ದಂಗೆ ಎಲ್ಲಾ ಹೋಮ್ ಸ್ಟೇಗಳು ಸಾಕಷ್ಟು ಕ್ರೈಟೇರಿಯಾ ಫಿಟ್ ಆಗೋ ತರನೇ ಇದಾವೆ. ಹಂಪಿ ಸುತ್ತಮುತ್ತ 1 ಅಥವಾ 5 ರೂಮ್ಸ್ ಇದಾವೆ. ಕೆಳಗಡೆ ಅವ್ರು ಓನರ್ ವಾಸ ಮಾಡ್ತಾರೆ. ಸೊ ಅವರೇ ಅಲ್ಲಿ ಊಟನ ಅವರಿಗೆ ಸ್ಥಳೀಯವಾದಂತ ಊಟನ ಅವ್ರಿಗೆ ಕೊಡ್ತಾರೆ. ಸೊ ಕ್ರೈಟೇರಿಯಾಸ್ ಎಲ್ಲ ಫಿಟ್ ಆಗುತ್ತೆ. ದಿನ ಏನಾಗ್ತಾ ಇತ್ತು, ಹವಾಮಾನದವರು ಇಲ್ಲ ಕೋರ್ ಝೋನಿಗೆ ಬರುತ್ತೆ ಅಂತ ನೀವು ಈಗಾಗಲೇ ಹೇಳಿದ್ರಿ.
ಗ್ರಾಮ ಪಂಚಾಯತಿ ಅವ್ರು ಕೊಡ್ತಾರೆ, ಟೂರಿಸಂ ಅವ್ರು ಕೊಡ್ತಾರೆ, ಬಟ್ ಹವಾಮಾನದಿಂದ ಪ್ರಾಬ್ಲಮ್ ಆಗ್ತಾ ಇದೆ ಅಂತ. ಬಟ್ ಈಗ ಹವಾಮ ಅವ್ರ ಜೊತೆನೂ ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ. ನಮ್ಮ ಜೆ.ಡಿ. ಸರ್ ಅವ್ರು ರೀಸೆಂಟ್ ಆಗಿ ಬಂದಿರೋ ಸರ್ಕ್ಯುಲರ್ ಕೂಡ ಅವರಿಗೆ ಕೊಟ್ಟಿದೀವಿ. ಸೊ ಆದಷ್ಟು ಬೇಗ ಇದನ್ನ ಪರಿಶೀಲನೆ ಮಾಡಿ ಅದ್ರ ತಕ್ಕಂಗೆನೆ ಕ್ರಮ ವಹಿಸಿ ಅಂತ ಮೇಡಮ್ ಡಿ ಸಿ ಮೇಡಮ್ ಮತ್ತೆ ಎಸ್ ಪಿ ಮೇಡಮ್ ಇಬ್ರು ಕೂಡ ಡೈರೆಕ್ಷನ್ಸ್ ಅನ್ನ ಕೊಟ್ಟಿದ್ದಾರೆ ಬೇರೆ ಡಿಪಾರ್ಟ್ಮೆಂಟ್. ಎಲ್ಲವೂ ಇವತ್ತು ಏನು ನಿಮ್ಮ ಹೆಸರು ಏನು? ಟೂರಿಸಂ ಡಿಪಾರ್ಟ್ಮೆಂಟ್ ಅನುಮತಿ ಇಲ್ಲ, ಇಡೀ ರಾಜ್ಯದಲ್ಲಿ ಹೋಮ್ ಸ್ಟೇ ಅನುಮತಿ ಕೊಡೋದಿಲ್ಲ. ಟೂರಿಸಂ ಡಿಪಾರ್ಟ್ಮೆಂಟ್ ನಮ್ಮಿಂದ ನೀವು ಅನುಮತಿ ತಗೊಂಡಿಲ್ಲ. ನಿಜವಾಗಿ ಆಗ್ತದೆ ವಲಯ ನಿಯಮಾವಳಿಗಳನ್ನು ರೂಪಿಸಿರ್ತಾರೆ. ವಲಯ ನಿಯಮಾವಳಿಗಳನ್ನು ಬಿಲ್ಡಿಂಗ್ ಬೈಲಾಸು ಮತ್ತು ಕನ್ಸ್ಟ್ರಕ್ಷನ್ ಬೈಲಾಸು ಇರ್ತದೆ. ಅದ್ರ ಪ್ರಕಾರ ನಾವು ಯಾವುದಕ್ಕೆ ಏನೇನು ಮಾಡಲಿಕ್ಕೆ, ಮನೆಗಳನ್ನು ಕಟ್ಟಲಿಕ್ಕೆ ಆಗಲಿ, ಈಗ ಹೋಟೆಲ್ಗಳಿಗಾಗಲಿ ಕಟ್ಟಡ ಪರವಾನಗಿ ಸಿಗುತ್ತೆ. ಈ ಹೋಮ್ ಸ್ಟೇ ವಿಷಯಕ್ಕೆ ಬಂದಾಗ ಹೋಮ್ ಸ್ಟೇ ಅನ್ನೋದನ್ನ ಟೂರಿಸಂ ಡಿಪಾರ್ಟ್ಮೆಂಟಿಂದ ಇಶ್ಯೂ ಆಗ್ತಕ್ಕಂಥ ವಿಷಯ. ನಮ್ಮ ಹತ್ರ ಬರ್ತಕ್ಕಂಥದ್ದು ಪರವಾನಗಿಗೆ, ಅಂದರೆ ಕಟ್ಟಡ ಪರವಾನಗಿಗೆ ಮತ್ತು NOCಗೆ ಒಪಿನಿಯನ್ಗೆ ಬರ್ತದೆ. ಯಾವ ಕಟ್ಟಡ ಅನಧಿಕೃತವಾಗಿದೆ, ಯಾವುದು ಅಧಿಕೃತವಾಗಿದೆ ಎಂಬ ಬಗ್ಗೆ ಮಾಹಿತಿ ಕೇಳ್ತೀವಿ. ಆ ಮಾಹಿತಿಯನ್ನು ನಾವು ಕೊಡ್ತೀವಿ. ಸಪೋಸ್ ಅಧಿಕೃತವಾದಂಥ ಕಟ್ಟಡ ಇದ್ದಾಗ ನಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಬರೋದಿಲ್ಲ. 99%. ಅನಧಿಕೃತ ಕಟ್ಟಡ ಇತ್ತು ಅಥವಾ ವೈಲೇಷನ್ ಆಗಿತ್ತು, ಬಿಲ್ಡಿಂಗ್ ಬೈಲಾ ವೈಲೇಷನ್ ಆಗಿದ್ದಾಗ ಸ್ವಲ್ಪ ಈಗ ಹೋಮ್ ಸ್ಟೇ ಮಾಡಲಿಕ್ಕಾಗಲಿ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ತೊಂದರೆನೇ ಆಗ್ತದೆ. ಸೊ ಈ ಕಾರಣಕ್ಕಾಗಿ ನಮ್ಮ ಹತ್ರ ಬಂದಂಥ ಒಪಿನಿಯನ್ಗಳನ್ನು ನಾವು ಇಮಿಡಿಯೇಟಾಗಿ ವಾಪಸ್ ಅದನ್ನು ವೆರಿಫೈ ಮಾಡಿ, ಸ್ಪಾಟ್ ಮಾಡಿ, ಇನ್ಸ್ಪೆಕ್ಷನ್ ಮಾಡಿ ಹಾಕಿತ್ತು. ಬಟ್ ಹೋಮ್ ಸ್ಟೇಗಳನ್ನು ಕೊಡಬಾರ್ದು ಎಂಬುದು ಯಾವುದೇ ಉದ್ದೇಶ ಯಾವುದೂ ಇಲ್ಲ. ನಮ್ಮಲ್ಲಿ ಆ ರೀತಿ ಯಾವುದೇ ರೀತಿ ಹೋಮ್ ಸ್ಟೇ ಕೊಡೋದಕ್ಕಾಗಲಿ ಅಥವಾ ಕೊಡದೇ ಇರೋದಕ್ಕಾಗಲಿ ಯಾವುದೇ ರೀತಿ ಗೈಡ್ಲೈನ್ಸ್ಗಳಿಲ್ಲ. ಚೆಕ್ ಮಾಡ್ತೀವಿ. ವರ್ಷದಿಂದ ಹೇಳಿದ್ರು ನಿಮ್ಗೆ ಏನು ಇದೇ ಇಲ್ಲ. ಇವ್ರೇನ್ ಮಾಡ್ತಾರೆ, ಇವತ್ತು ಹೋಗ್ತಾರೆ ಮತ್ತೆ ನಾಳೆ ಬೋರ್ಡ್ ಹಾಕೋದು. ಈಗ ನಾಳೆ ಏನೋ ಪರ್ಮಿಷನ್ ಬೋರ್ಡ್ ಹಾಕಿ ಆಮೇಲೆ ಹೇಳ್ತೀನಿ. ತಾಣ ವಿಶ್ವ ಪರಂಪರೆ ತಾಣಕ್ಕೆ ಬರುವಂತಹ ಪ್ರವಾಸಿಗರ ಹಿತರಕ್ಷಣೆ ಮತ್ತು ಸುರಕ್ಷತೆ ಎಲ್ಲ ಇಲಾಖೆಗಳ ನಿಮ್ಮದು ಸೇರಿ ನಮ್ಮದು ಸೇರಿ ಜವಾಬ್ದಾರಿ ಆಗಿರುತ್ತೆ. ಈ ಹಿನ್ನೆಲೆಯಲ್ಲಿ ಪ್ರವಾಸೋದ್ಯಮ ಇಲಾಖೆ ಕರ್ನಾಟಕ ಸರ್ಕಾರ ಆತಿಥ್ಯ ಕ್ಷೇತ್ರದಲ್ಲಿ ಅತಿಥಿ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಹೋಮ್ ಸ್ಟೇಗಳಿಗೆ ಪರ್ಮಿಷನ್ ಕೊಡಬೇಕು ಅನ್ನುವಂತಕ್ಕಂಥ ಆದೇಶವನ್ನು ಮಾಡಿದೆ. ಇದು ಕಳೆದ 10 ವರ್ಷಗಳಿಂದಲೂ ಕೂಡ ನಮಗೆ ಜಾರಿಯಲ್ಲಿರುತ್ತೆ. ಭಾಳ ಮುಖ್ಯವಾಗಿ ಇಲ್ಲಿ ಹೋಮ್ ಸ್ಟೇ ಅಂದರೆ ಹೊಸದಾಗಿ ನಿರ್ಮಾಣ ಮಾಡಬೇಕು, ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು ಅನ್ನುವಂಥ ಕಾನ್ಸೆಪ್ಟ್ ಇಲ್ಲ. ಮೂಲ ಮಾಲೀಕರು ವಾಸ ಇರಬೇಕು, ಕನಿಷ್ಠ 5 ರೂಮ್ ಇರಬೇಕು, 6 ರೂಮು ಮ್ಯಾಕ್ಸಿಮಮ್ ಇರಬೇಕು, 12 ಜನ ಅಲ್ಲಿ ವಾಸ ಮಾಡಬೇಕು. ಮತ್ತು ಇದು ಒಂದು ಕುಟುಂಬದ, ಭಾರತೀಯ ಕುಟುಂಬದ, ನಮಗೆ ಗೊತ್ತಿದೆ ನಮ್ಮ ದೇಶದ ಕಲೆ, ವಾಸ್ತುಶಿಲ್ಪ, ಪರಂಪರೆ, ಸಂಸ್ಕೃತಿ, ಆಹಾರ, ಉಡುಪು ಇತ್ಯಾದಿಗಳನ್ನು ಆ ಕುಟುಂಬದೊಂದಿಗೆ, ಭಾರತೀಯ ಕುಟುಂಬದೊಂದಿಗೆ ಆ ಪರಂಪರೆಯನ್ನು ಹಂಚಿಕೊಳ್ಳುವಂಥ ಒಂದು ಸದಾವಕಾಶಗಳನ್ನು ಇಲ್ಲಿ ನಾವು ಕಲ್ಪಿಸಿಕೊಟ್ಟಿದ್ದೀವಿ. ಆ ಹಿನ್ನೆಲೆಯಲ್ಲಿ ಪ್ರವಾಸೋದ್ಯಮ ಇಲಾಖೆಗೆ 500 ರೂಪಾಯಿ ಹಾಕಿ ಆನ್ಲೈನಲ್ಲಿ ಅವ್ರು ಅಪ್ಲೈ ಮಾಡಿದರೆ ನಾವು ಅದನ್ನು ಪರಿಶೀಲನೆ ಮಾಡಿ ಕಂದಾಯ ಇಲಾಖೆ, ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಸಿಇಒಗಳು ಮತ್ತು ನಮ್ಮ SP ಡಿಪಾರ್ಟ್ಮೆಂಟ್ಗಳಿಂದ NOC ತರಿಸ್ಕೊಂಡು ಅವ್ರಿಗೆ ಬಹಳ ಈಸಿಯಾಗಿ ಕೊಡ್ತೀವಿ. ಸೊ ಈ ಹಿನ್ನೆಲೆಯಲ್ಲಿ ಹಂಪಿಯಲ್ಲಿರುವಂಥ ತಾವು ಗೊತ್ತಿದೆ, ನಾವು ಇದ್ದಾಗಲೂ ಹಿಂದೆ ಕಳೆದ 5 ವರ್ಷಗಳಿಂದ ನಾವು ಇವ್ರಿಗೆ ಹೇಳ್ತಾ ಇದ್ವಿ, ನೀವು ಅದನ್ನು ಅಧಿಕೃತಗೊಳಿಸ್ಕೊಳ್ಳಿ, ಪ್ರವಾಸಿಗರ ಹಿತರಕ್ಷಣೆ ಮುಖ್ಯ ಅಂತ. ತಾವೆಲ್ಲ ಆ ಕಡೆ ಒಂದಿಷ್ಟು ಫೋಟೋ ಮಾಡಿದರೆ ದಯವಿಟ್ಟು ಗೊತ್ತಾಗುತ್ತೆ, ಒಂದು ಚೂರು ಫೈರ್ ಆದರೆ ಯಾವ ಪ್ರವಾಸಿಗರು ಕೂಡ ಉಳ್ಕೊಳ್ಳಲ್ಲ. ಸೊ ಈ ರೀತಿಯಾಗಿ ಅವರವರೇ ಬೋರ್ಡ್ ಹಾಕೊಂಡು ಅವರವರೇ ಇಲ್ಲಿಗಲ್ ಮಾಡಿಕೊಂಡು ಆನ್ಲೈನಲ್ಲಿ ಬಿಸ್ನೆಸ್ ಮಾಡೋದು, ಅದು ಕಾನೂನನ್ನು ಕೈ ತಗೊಳ್ಳೋದು ತುಂಬ ತಪ್ಪು ಅಂತ ಹೇಳ್ತಾ ಇದ್ವಿ. ಸೊ ಸರ್ಕಾರ ಇಷ್ಟೆಲ್ಲ ಕಾನೂನುಗಳು ಕೊಟ್ಟಿದ್ರು ಕೂಡ ಅವರು ಅದನ್ನ ಉಪಯೋಗಿಸ್ಕೊಳ್ತಾ ಇಲ್ಲ. ಸೊ ಅದನ್ನು ಇವತ್ತು ಜಿಲ್ಲಾ ರಕ್ಷಣಾಧಿಕಾರಿಗಳು, ಜಿಲ್ಲಾಧಿಕಾರಿಗಳು ನಾವೆಲ್ಲರೂ ಕೂಡ ಅವರಿಗೆ ಮನೆಗೆ ಹೋಗಿ ಮನವರಿಕೆ ಮಾಡಿಕೊಡ್ತಾ ಇದ್ವಿ. ಅವರೆಲ್ಲರೂ ಕೂಡ ಅಧಿಕೃತವಾಗಿ ಅವರು ಹೋಮ್ ಸ್ಟೇಗಳನ್ನು ಪರ್ಮಿಷನ್ ತಗೊಂಡು ನಡೆಸಲಿ ಅನ್ನೋದು ನಮ್ಮೆಲ್ಲರ ಆಶಯ. ಸರ್, ಎಷ್ಟು ದಿವಸ ಗಡುವು ಕೊಡ್ತಾ ಇದ್ರಿ? ನೋಡಿ, ಗಡುವನ್ನು ನಾವು ಕಳೆದ 10-15 ವರ್ಷಗಳಿಂದಲೇ ಕೊಡ್ತಲೇ ಬರ್ತಾ ಇದ್ವಿ. ಸೊ ಅವರು ಏನಿದೆ, ಈಗ 2 ರೂಮ್ ಮಾಡಿದ್ದಾರೆ, ಇಲ್ಲಿ 2 ರೂಮ್ಗೆ ಅವಕಾಶ ಇಲ್ಲ, ಅವರೇ ಬೋರ್ಡ್ ಹಾಕೊಳ್ತಾ ಇದ್ದಾರೆ. ಸೊ ಅದರಿಂದ ನಾವು ಇವತ್ತು ಸ್ಟ್ರಿಕ್ಟಾಗಿ ಹೇಳಿದ್ವಿ, ಇಲ್ಲಿನ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಅವರು ತಾವು ಬೀಗ ಹಾಕಿ ಅವ್ರಿಗೆ ಸ್ಟ್ರಿಕ್ಟಾಗಿ ಒಂದು ನೋಟಿಸ್ ಇಶ್ಯೂ ಮಾಡಿ ಅಂತೇಳಿ. ಸೊ ಸ್ಥಳೀಯವಾಗಿ ಪಂಚಾಯತಿಗೆ ಗೊತ್ತಿರುತ್ತೆ ಇಲ್ಲಿ ಯಾವ ಹೋಮ್ ಸ್ಟೇಗಳಿದ್ದಾವೆ, ಯಾರು ಅಧಿಕೃತ ಅನಧಿಕೃತ ನಡೆಸ್ತಾರೆ ಅನ್ನುವಂಥಕ್ಕಂಥದ್ದು ಇಮಿಡಿಯೇಟಾಗಿ ಮಾಹಿತಿ ಕೊಡೋದು ಅವರು. ಸೊ ಅವ್ರ ಮೂಲಕ ಅದನ್ನು ನಾವು ಕ್ರಮ ಮಾಡ್ತಾ ಇದ್ವಿ. ಸೊ ಮುಖ್ಯವಾಗಿ ಇಲ್ಲಿ ಇರತಕ್ಕಂಥದ್ದು ಹಂಪಿಯಲ್ಲಿ 132, ನಮ್ಮ ಪ್ರವಾಸೋದ್ಯಮ ಇಲಾಖೆ ಅಧಿಕಾರಿಗಳು ಗುರುತಿಸಿರುವ ಹಾಗೆ 132 ಅನಧಿಕೃತ ಹೋಮ್ ಸ್ಟೇಗಳು ಇಲ್ಲೇ ಇದಾವೆ, ಹಂಪಿಯಲ್ಲೇ ಇದಾವೆ. ಒಂದೇ ಒಂದು ಹೋಮ್ ಸ್ಟೇ ಮಾತ್ರ ಹೊಸಪೇಟೆಯಲ್ಲಿ ಅಧಿಕೃತವಾಗಿ ನಡೆಸ್ತಿರುವಂತಕ್ಕಂಥ ಹೋಮ್ ಸ್ಟೇ. ಸೊ ಹಾಗಾಗಿ ನಾನು ತಮ್ಮ ಮೂಲಕ ಎಲ್ಲ ಈ ಹೋಮ್ ಸ್ಟೇ ಮಾಲೀಕರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ದಯವಿಟ್ಟು ಅನುಮತಿಯನ್ನು ತೆಗೆದುಕೊಂಡು
ಮಾಡಿ ಈಗಾಗಲೇ 2-3 ಇನ್ಸಿಡೆಂಟು ಆಗಿರೋದ್ರಿಂದ ಇಡೀ ನಮ್ಮ ದೇಶದ ಪರಂಪರೆಗೆ ನಮ್ಮ ಸಂಸ್ಕೃತಿಗೆ ಧಕ್ಕೆ ತರ ಕೆಲಸ ಒಬ್ಬರ ಮೂಲಕ ಆಗೋದಲ್ಲ, ಅದು ಎಲ್ಲರ ಮೇಲೂ ಕೂಡ ಪ್ರಭಾವ ಬೀರುತ್ತೆ ಅನ್ನುವಂತಕ್ಕಂಥ ಕಾಳಜಿ ನಮ್ದಷ್ಟೇ. ಯಾರನ್ನು ದೃಷ್ಟಿ ಇಟ್ಕೊಂಡು ಅವ್ರಿಗೆ ಏನೋ ಕೆಟ್ಟದ್ದು ಮಾಡ್ಬೇಕು ಅನ್ನುವಂತಕ್ಕಂಥ ಉದ್ದೇಶ ಯಾವ ಇಲಾಖೆಗಳದು ಅಲ್ಲ. ನಿಯಮಾನುಸಾರ ಅನುಮತಿಯನ್ನು ತೆಗೆದುಕೊಂಡು ಬಹಳ ಸಿಂಪಲ್ ಡಾಕ್ಯುಮೆಂಟ್ಸ್ ಇದೆ, ಆ ಸಿಂಪಲ್ ಡಾಕ್ಯುಮೆಂಟ್ಸ್ ತಗೊಂಡು ಅವ್ರು ಅಪ್ಲೈ ಮಾಡಿ ಅವರು ತಗೊಂಡ್ರೆ ಇಲಾಖೆಯಿಂದ ಅನೇಕ ಇನ್ಸೆಂಟಿವ್ಗಳು ಕೂಡ ಸಿಗ್ತಾವೆ, ಅವರಿಗೆ ಅನುಕೂಲಗಳು ಕೂಡ ಆಗ್ತವೆ. ಸೊ ಇದನ್ನ ಅವರೆಲ್ಲರೂ ಅನುಸರಿಸಲಿ ಅನ್ನೋದು ನಮ್ಮ ಆಶೆ. ಸುಬ್ರಹ್ಮಣ್ಯ ಏನಾದರೂ ಇವತ್ತಾದ್ಮೇಲೆ ಬೀಗ ಹಾಕ್ಸ್ಕೊಂಡ್ಮೇಲೆ ಮತ್ತೆ ಇವರನ್ನ ಗೆಸ್ಟ್ ಅದು ಇದು ಅಂತ ಗೊತ್ತಾದ್ರೆ ಮತ್ತೆ ಸಮಸ್ಯೆ ಆಗುತ್ತೆ, ಕೇಸ್ ಮಾಡಿ. ಅರ್ಥ ಆಯ್ತಾ? ಏನು ಬೇಕು ಪರ್ಮಿಷನ್ ಅಪ್ಲೈ ಮಾಡಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.